ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎನ್ಲೈಟ್ KPSC ಯೂಟ್ಯೂಬ್ ಚಾನಲ್. ಐ ಆಮ್ ಮಲ್ಲಿಕಾರ್ಜುನ್. ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ಡೈಲಿ ಕರೆಂಟ್ ಅಫೇರ್ಸ್ ಸೀರೀಸ್. ಇಲ್ಲಿ ನಾವು ಡೈಲಿ ಕರೆಂಟ್ ಅಫೇರ್ಸ್ನ ಮಾಡ್ತಾ ಇದ್ದೇವೆ. ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂತಂದರೆ, ಯಾರು KPSC ಹಾಗೂ KE ನಡೆಸುವಂಥ ಗ್ರೂಪ್ ಸಿ ಎಕ್ಸಾಮ್ಸ್ ರೆಡಿ ಆಗ್ತಿದ್ದೀರಾ, ಹಾಗೆ PC ಮತ್ತು PSI ಎಕ್ಸಾಮ್ಸ್ಗೆ ಯಾರು ತಯಾರಿ ನಡೆಸ್ತಿದ್ದೀರಾ ಅವ್ರಿಗೆಲ್ಲ ಯೂಸ್ಫುಲ್ ಆಗೋವಂಥ ಕರೆಂಟ್ ಅಫೇರ್ಸ್ನ ನಾವಿಲ್ಲಿ ಮಾಡ್ತಿದ್ದೇವೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಾವು ಕರೆಂಟ್ ಅಫೇರ್ಸ್ನ ಎಲ್ಲಿಂದ ಸೋರ್ಸ್ ಮಾಡ್ತಿದ್ದೇವೆ ಅಂತಂದರೆ, ಒಂದು ಪಬ್ಲಿಕ್ ಇನ್ಫಾರ್ಮೇಷನ್ ಬ್ಯೂರೋ ಮತ್ತು ನ್ಯೂಸ್ ಪೇಪರಲ್ಲಿ ರಿಪೀಟೆಡ್ ಆಗಿ ಬರೋಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸಿಂದ ನಾವು ಕರೆಂಟ್ ಅಫೇರ್ಸ್ನ ಪಿಕಪ್ ಮಾಡ್ತಿದ್ದೇವೆ. ಮತ್ತು ಆಫ್ಟರ್ ಎವ್ರಿ ಕ್ಲಾಸ್ ಇಲ್ಲಿ ಡಿಸ್ಕಸ್ ಮಾಡಿರೋಂಥ ಕ್ವಶನನ್ನು PDF ಫಾರ್ಮ್ಯಾಟಲ್ಲಿ ನಮ್ಮದೇ ಆದಂಥ ಟೆಲಿಗ್ರಾಮ್ ಚಾನಲ್ ಅಂದರೆ ಎನ್ಲೈಟ್ KPSC ಅನ್ನೋ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಂಥ ಲಿಂಕ್ ಮೂಲಕ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ಇನ್ನೊಂದು ಏನಪ್ಪ ಬೆನಿಫಿಟ್ ಅಂತಂತಂದರೆ, ಆಫ್ಟರ್ ಡಿಸ್ಕಸಿಂಗ್ ಎವ್ರಿ ಕ್ವಶನ್ಸ್ ಇನ್ ದಿಸ್ ಯೂಟ್ಯೂಬ್, ವಿ ಅಪ್ಲೋಡ್ ದಿಸ್ ಕ್ವಶನ್ಸ್ ಇನ್ ದ ಫಾರ್ಮ್ಯಾಟ್ ಆಫ್ ಕ್ವಿಜ್ ಇನ್ ಟೆಲಿಗ್ರಾಮ್. ಸೊ ನೀವು ಇದನ್ನು ಅಟೆಂಡ್ ಮಾಡೋದ್ರಿಂದ ಏನೇನು ಬೆನಿಫಿಟ್ ಆಗುತ್ತೆ ಅಂತಂದರೆ, ಒಂದು ಕ್ವಿಕ್ ರಿವಿಷನ್ ಆಗುತ್ತೆ. ಓಕೆನಾ. ನೀವು ಯಾವುದೇ ಕಾರಣಕ್ಕೂ ಮರೆಯುವಂಥ ಚಾನ್ಸಸ್ ಇರೋಲ್ಲ. ಓಕೆ. ಸೊ ಇವತ್ತಿನ ಕ್ವಶನ್ ಸ್ಟಾರ್ಟ್ ಮಾಡೋಣ. First question, where did the Prime Minister lay the foundation stone for Museum of Royal Kingdoms of India ಅಂತ. ಭಾರತದ ರಾಜವಂಶಗಳ ಸಂಗ್ರಹಾಲಯದ ಅಡಿಗಲ್ಲನ್ನು ಪ್ರಧಾನಮಂತ್ರಿಗಳು ಎಲ್ಲಿ ಸ್ಥಾಪಿಸಿದರು? ಸೊ ಇದು ಎಲ್ಲಪ್ಪ ಅಂತಂದರೆ ಏಕತಾ ನಗರ್, ಗುಜರಾತ್ ಅಂತ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ October 31 ಏನಪ್ಪ ಅಂತಂದರೆ ಏಕತಾ ದಿವಸ ಅಂತ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಓಕೆನಾ. ಏಕತಾ ದಿವಸ್ ಅಂತ. ಓಕೆ. ಇದು ಎದಕ್ಕಂತಂದರೆ ಟು ಕಮೆಮೊರೇಟ್ ದ ಬರ್ತ್ ಆ್ಯನಿವರ್ಸರಿ ಆಫ್ ದಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಸೊ ಇವ್ರದ್ದು ಬರ್ತ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡೋಕ್ಕೆ ನಾವು ಇದನ್ನು ಏಕತಾ ದಿವಸ ಅಂತ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಈ ವರ್ಷ ಏನಂತಂದರೆ ಇಟ್ ಈಸ್ 151 ಅಂದರೆ 150ನೇ ಆ್ಯನಿವರ್ಸರಿ ಆಗಿರುತ್ತೆ. ಸೊ ಇದಕ್ಕೆ ಏನು ಮಾಡ್ತಾರೆ ಅಂತಂದರೆ, ಮ್ಯೂಸಿಯಮ್ ಆಫ್ ರಾಯಲ್ ಕಿಂಗ್ಡಮ್ ಆಫ್ ಇಂಡಿಯಾ ಅಂತ ಒಂದು ಇಲ್ಲಿ ಇನಾಗ್ರೇಟ್ ಮಾಡ್ತಾರೆ. ಇದ್ರದ್ದು ಏನಪ್ಪ ಇಂಟೆನ್ಷನ್ ಅಂತಂತಂದರೆ, ನೆಕ್ಸ್ಟ್ ಜನ್ರೇಷನ್ ಚಿಲ್ಡ್ರನ್ಸ್ಗೆ ನಮ್ಮ ಇತಿಹಾಸದಲ್ಲಿ ರಾಜರುಗಳಿದ್ರಲ್ಲ, ಅವರು ಫ್ರೀಡಮ್ಗೋಸ್ಕರ ಏನೇನು ತ್ಯಾಗ ಮಾಡಿದ್ರು ಅನ್ನೋದನ್ನ ತಿಳಿಸ್ಕೊಡೋಕ್ಕೆ ಇದು ಮ್ಯೂಸಿಯಮ್ನ ಮುಖ್ಯವಾದ ಉದ್ದೇಶ ಆಗಿರುತ್ತೆ. ಓಕೆ. ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ದ ನೇಮ್ ಆಫ್ ರಷ್ಯಾಸ್ ನ್ಯೂಲಿ ಟೆಸ್ಟೆಡ್ ಅಟೋಮಿಕ್ ಪವರ್ಡ್ ಆ್ಯಂಡ್ ನ್ಯೂಕ್ಲಿಯರ್ ಕೆಪಬಲ್ ಅಂಡರ್ ವಾಟರ್ ಡ್ರೋನ್? ರಷ್ಯಾ ಯಶಸ್ವಿಯಾಗಿ ಪರೀಕ್ಷಿಸಿದ ಪರಮಾಣು ಶಕ್ತಿಯಿಂದ ಕಾರ್ಯನಿರ್ವಹಿಸುವ ಮತ್ತು ಅಣು ಸಾಮರ್ಥ್ಯ ಹೊಂದಿರುವ ಜಲಾಂತರ್ಗಾಮಿ ಡ್ರೋನ್ ಹೆಸರು ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಯಾವುದಂತಂದರೆ ಫಾಯಿಸ್ಡಮ್. ಸೊ ಫಾಯಿಸ್ಡಮ್ ಆನ್ಸರ್ ಇಸ್ ದ ಫಾಯಿಸ್ಡಮ್. ಸೊ ಇದೇನಪ್ಪ ಅಂತಂದರೆ, ಒಂದು ಫಾಯಿಸ್ಡಮ್ ಅನ್ನೋದು ಇದೊಂದು ಅಟೋಮಿಕ್ ಪವರ್ಡ್, ಅಂದರೆ ಇದು ಅಟೋಮಿಕ್ ಎನರ್ಜಿಯಿಂದ ಇದು ಸ್ಟಾರ್ಟ್ ಆಗುತ್ತೆ. ಇಟ್ ಈಸ್ ಅಟೋಮಿಕ್ ಪವರ್ಡ್ ಮತ್ತು ನ್ಯೂಕ್ಲಿಯರ್ ಕೆಪಬಲ್ ಇರೋಂಥ ಅಂಡರ್ಗ್ರೌಂಡ್ ವಾಟರ್ ಡ್ರೋನ್ ಇದು. ಸೊ ಇದು ಯಾವ ಕಂಟ್ರಿ ಬಿಲಾಂಗ್ ಇದೆ ಅಂತಂದರೆ, ಇಟ್ ಬಿಲಾಂಗ್ಸ್ ಟು ರಷ್ಯಾ. ಇಷ್ಟು ನೆನ್ಪಿಟ್ಕೊಳ್ಳಿ. ಇದು ಯಾಕಪ್ಪ ರಷ್ಯಾ ಅಂತಂದರೆ, ರಷ್ಯಾ ಇವಾಗ ತನ್ನ ಮಿಲಿಟ್ರಿ ಪವರ್ನ ತೋರ್ಸೋಕ್ಕೋಸ್ಕರ ಈ ಥರ ಒಂದು ನ್ಯೂ ಇನ್ವೆನ್ಷನ್ ಮಾಡಿದೆ. ಓಕೆ. ನೆಕ್ಸ್ಟ್ ಕ್ವಶನ್. ಇನ್ ವಿಚ್ ಇಂಡಿಯನ್ ಸ್ಟೇಟ್ ವಿಲ್ ದಿ ಟ್ರೈಬಲ್ ಫ್ರೀಡಮ್ ಫೈಟರ್ಸ್ ಮ್ಯೂಸಿಯಂ ಬಿ ಇನಾಗ್ರೇಟೆಡ್ ಅಂತ. ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಆದಿವಾಸಿ ಸ್ವಾತಂತ್ರ್ಯ ಹೋರಾಟಗಾರರ ಸಂಗ್ರಹಾಲಯ ಉದ್ಘಾಟನೆಯಾಗಲಿದೆ? ಸೊ ಆನ್ಸರ್ ಏನಂತಂದರೆ ಛತ್ತೀಸ್ಗಢ. ಸೊ ಇಲ್ಲಿ ಏನಪ್ಪ ಅಂತಂದರೆ, ದಿಸ್ ಈಸ್ ದ ಫಸ್ಟ್ ಅಂದರೆ ಇಂಡಿಯಾಸ್ ಫಸ್ಟ್ ಡಿಜಿಟಲ್ ಟ್ರೈಬಲ್ ಫ್ರೀಡಮ್ ಫೈಟರ್ ಮ್ಯೂಸಿಯಂ ಅಂತ. ಸೊ ಇದು ಎಲ್ಲಿ ಆಗ್ತಿದೆ ಅಂದರೆ ಛತ್ತೀಸ್ಗಢದಲ್ಲಿ ಆಗ್ತಿದೆ. ಇದರ ಮೇನ್ ಇಂಟೆನ್ಷನ್ ಏನಂತಂತಂದರೆ, ಸೊ ಇಲ್ಲಿವರೆಗೂ ಟ್ರೈಬಲ್ ಫ್ರೀಡಮ್ ಫೈಟರ್ಸ್ ಇದೆಲ್ಲ ಅವ್ರದ್ದು ನಮಗೆ ಫ್ರೀಡಮ್ ಸಿಗೋಕ್ಕೆ ಕೊಡುಗೆ ಏನಂತ ತಿಳ್ಕೋದಕ್ಕೆ ಈ ಥರ ಒಂದು ಮ್ಯೂಸಿಯಮ್ನ ಛತ್ತೀಸ್ಗಢದಲ್ಲಿ ಮಾಡಿದ್ದಾರೆ. ಸೊ ಅದೇ ಥರ ಈ ನ್ಯೂಸು PIBಯಲ್ಲಿ ಇತ್ತು. ಸೊ ಇದರಲ್ಲಿ ಕೆಲವೊಂದಿಷ್ಟು ರಿವೋಲ್ಟ್ನ ಮೆನ್ಷನ್ ಮಾಡಿದ್ದಾರೆ. ಅವು ಯಾವ್ಯಾವಪ್ಪ ಅಂತಂದರೆ, ಹಲ್ಬಾ
ಅಲ್ಬಾ ರೆಬೆಲಿಯನ್ ಅಂತ. ಸೊ ಅಲ್ಬಾ ರೆಬೆಲಿಯನ್ ಯಾವಾಗ ಆಗುತ್ತೆ ಅಂತಂದರೆ 1774 to 1779. ಓಕೆನಾ. ನೆಕ್ಸ್ಟ್ ಇದಕ್ಕೆ ಏನಂತಾರೆ ಅಂತಂದರೆ ಇಟ್ ಕನ್ಸಿಡರ್ ಆ್ಯಸ್ ಫಸ್ಟ್ ಟ್ರೈಬಲ್ ಅಪ್ರೈಸಿಂಗ್. ಓಕೆ. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಡಿಸ್ಕಸ್ ಮಾಡಿದ್ದಾರೆ ಅಂತಂದರೆ ಸುರಗುಜ ಅಂತ. ಇದು ಯಾವಾಗ ಆಯ್ತು ಅಂತಂದರೆ 1792. ಇದೇ ಥರ ಇನ್ನೊಂದಿಷ್ಟು ಮಾಡಿದ್ದಾರೆ. ಇನ್ನೊಂದು ಏನಂತಂದರೆ ಬೋಪಲಪಟ್ಟಣಂ ಅಂತ. ಸೊ ಇದು ಯಾವಾಗಾಗಿದೆ ಅಂದರೆ 1795. ಇದರಲ್ಲಿ ಮೇಜರ್ ಇನ್ಸಿಡೆಂಟ್ ಯಾವುದಂತಂದರೆ ಒಂದು ಸೋನಕಮ್ ರೆಬೆಲಿಯನ್ ಅಂತ ಆಗುತ್ತೆ. ಸೋನಕಮ್ ರೆಬೆಲಿಯನ್ ಯಾವಾಗ ಆಗುತ್ತೆ ಅಂತಂದರೆ 1857. ಸೊ ಸೇಮ್ ಟೈಮಲ್ಲಿ ಏನಾಗಿತ್ತು ಅಂತಂದರೆ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಗಿತ್ತು. ಸೊ ಈ ಟೈಮಲ್ಲಿ ಛತ್ತೀಸ್ಗಢದಲ್ಲಿ ಸೋನಕಮ್ ರೆಬೆಲಿಯನ್ ಅಂತ ಆಗಿರುತ್ತೆ. ಇದನ್ನು ಯಾರು ಲೀಡ್ ಮಾಡಿರ್ತಾರೆ ಅಂದರೆ ಇದನ್ನು ಯಾರು ಮುಂದಾಳತ್ವ ವಹಿಸ್ಕೊಂಡಿರ್ತಾರೆ ಅಂತಂದರೆ ನಾರಾಯಣ್ ಸಿಂಗ್ ಅಂತ. ಸೊ ದಿಸ್ ನಾರಾಯಣ್ ಸಿಂಗ್ ರಿಮೇನ್ಸ್ ಸಿಂಬಲ್ ಆಫ್ ಛತ್ತೀಸ್ಗಢ್ ಕಾಂಟ್ರಿಬ್ಯೂಷನ್ ಟು ದ ನ್ಯಾಷನಲ್ ಫ್ರೀಡಮ್ ಮೂಮೆಂಟು. ಇವಾಗ ಏನು ಇಲ್ಲಿ ಮಾಡಿದಾರಲ್ಲ ಟ್ರೈಬಲ್ ಫ್ರೀಡಮ್ ಫೈಟರ್ಸ್ ಮ್ಯೂಸಿಯಂ ಅಂತ ಛತ್ತೀಸ್ಗಢದಲ್ಲಿ, ನಾರಾಯಣ್ ಸಿಂಗ್ ಅವ್ರದ್ದು ಸೆಂಟ್ರಲ್ ಥೀಮ್ ಇದೆ ಇಲ್ಲಿ. ಓಕೆನಾ. ನೆಕ್ಸ್ಟ್ ಕ್ವಶನ್. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆ್ಯಸ್ 53rd ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಭಾರತದ 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕ್ವಶನ್ ಇದೆ. ಸೊ ಆನ್ಸರ್ ಏನಂತಂದರೆ ಜಸ್ಟಿಸ್ ಸೂರ್ಯಕಾಂತ್, ನ್ಯಾಯಮೂರ್ತಿ ಸೂರ್ಯಕಾಂತ್. ಇವರು ಎಷ್ಟನೇದಂತಂದರೆ 53ನೇದವರು. ಇದಕ್ಕಿಂತ ಮುಂಚೆ ಯಾರಿದ್ರು ಅಂತಂದರೆ 52ಗೆ ಇಟ್ ಈಸ್ ಭೂಷಣ್ ಗವಿ ಅಂತ. ಸೊ ಅದಕ್ಕಿಂತ ಮುಂಚೆ 51st ಯಾರಿದ್ರು ಅಂತಂದರೆ ಸಂಜೀವ್ ಖಾನಾ. ಮತ್ತು 50ನೇದು ಯಾರಿದ್ದು ಅಂತಂದರೆ DY ಚಂದ್ರಚೂಡ್. ಸೊ ಇದು ನೆನಪಿಟ್ಕೊಳ್ಳಿ. ಆರ್ಡರ್ ವೈಸ್ ಕೇಳ್ತಿರ್ತಾರೆ, ಕ್ರೊನಾಲಜಿಕಲ್ ಆರ್ಡರ್ ವೈಸ್ ಕ್ವಶನಲ್ಲಿ KA ಆಯಿತು, KPSC ಆಯಿತು. ಓಕೆನಾ. ಹಾಗೆ ಇಲ್ಲಿ ಸುಪ್ರೀಂ ಕೋರ್ಟ್ CJI ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರೋದ್ರಿಂದ ಇದಕ್ಕೆ ರಿಲೇಟೆಡ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡೋಣ. ಸೊ ರಿಲೇಟೆಡ್ ಆರ್ಟಿಕಲ್ಸ್ ಯಾವಪ್ಪ ಅಂತಂದರೆ 124 Clause 2. ಇದು ಎದ್ರ ಬಗ್ಗೆ ಮಾತಾಡುತ್ತೆ ಅಂತಂದರೆ ಅಪಾಯಿಂಟ್ಮೆಂಟ್ ಆಫ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ. ಸೊ ಇಲ್ಲಿ ಅಪಾಯಿಂಟ್ಮೆಂಟ್ ಹೆಂಗಾಗುತ್ತೆ ಅಂತಂದರೆ, ಸೊ ಈ ಪ್ರೆಸೆಂಟ್ ಯಾರು ಚೀಫ್ ಜಸ್ಟಿಸ್ ಇರ್ತಾರಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ಜಸ್ಟಿಸ್ ಭೂಷಣ್ ಗಾವಿ ಇದ್ರಲ್ಲ, ಇವ್ರಿಗೆ ಒಂದು ಪವರ್ ಇರುತ್ತೆ. ಇವರು ಒಂದು ಸೀನಿಯರ್ ಮೋಸ್ಟ್ ಜಡ್ಜ್ನ ನಾಮಿನೇಟ್ ಮಾಡ್ಬೋದು. ಸೊ ಇವ್ರನ್ನ ನೆಕ್ಸ್ಟ್ CJI ಅಂತ. ಈ ನಾಮಿನೇಷನ್ ಎಲ್ಲಿ ಹೋಗುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ಗೆ ಹೋಗುತ್ತೆ. ಸೊ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಏನು ಮಾಡುತ್ತೆ, ದಿಸ್ ವಿಲ್ ರೆಕಮೆಂಡ್ ಟು ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾರೆ, ಪ್ರೆಸಿಡೆಂಟ್ಗೆ ಹೇಳ್ತಾರೆ. ದೆನ್ ಪ್ರೆಸಿಡೆಂಟ್ ವಿಲ್ ಅಪಾಯಿಂಟ್ CJI. ಓಕೆನಾ. ಇದು ಆರ್ಟಿಕಲ್ 124 Clause 2 ಹೇಳುತ್ತೆ. ಅದೇ ಥರ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿಗಳನ್ನ ರಿಮೂವ್ ಮಾಡೋಕ್ಕೆ ಯಾವ ಆರ್ಟಿಕಲ್ ಇದೆ ಅಂತಂದರೆ 124 Clause 4 ಸಬ್ ಕ್ಲಾಸ್ 4 ಅಂತ. ಸೊ ರಿಮೂವಲ್ ಪ್ರೊಸೀಜರ್ ನಿಮ್ಗೆ ಗೊತ್ತಿದೆ, ಇದನ್ನು ಯಾವ ಥರ ಮಾಡ್ತಾರಂತೆ. ಇದು ಅಂದರೆ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಎಲ್ಲಾದರೂ ಒಂದು ಮೋಷನ್ ಮೂವ್ ಮಾಡಬೇಕು. ವಿತ್ ಲೋಕಸಭೆಯಲ್ಲಿ ಆದರೆ 100 people ಸಪೋರ್ಟ್ ಇರಬೇಕು, ಅದೇ ರಾಜ್ಯಸಭೆಯಲ್ಲಾದರೆ 50 people ಸಪೋರ್ಟ್ ಇರಬೇಕು. ಓಕೆನಾ. ಇದಾದಮೇಲೆ ಸಪೋರ್ಟ್ ಆದಮೇಲೆ ಸ್ಪೀಕರ್ಗೆ ಒಂದು ಪವರ್ ಇರುತ್ತೆ. ಈ ಬಿಲ್ನ ಅವರು ಒಪ್ಕೋಬೋದು ಅಥವಾ ಒಪ್ಕೋದೇ ಇರ್ಬೋದು. ಇನ್ ಕೇಸ್ ಒಪ್ಕೊಂಡ್ರೆ 3 member ಕಮಿಟಿ ರಚನೆ ಮಾಡ್ತಾರೆ. ಆ ಕಮಿಟಿ ಏನು ರೆಕಮೆಂಡ್ ಕೊಡ್ತೈತೆ ಅದ್ರ ಮೇಲೆ ರಿಮೂವ್ ಮಾಡಬೇಕಾ ಮಾಡಬಾರ್ದು ಅನ್ನೋದು ಡಿಸೈಡ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ವೇರ್ ಈಸ್ ದಿ ಫೈಡ್ ವರ್ಲ್ಡ್ ಕಪ್ 2025 ಬೀಂಗ್ ಹೆಲ್ಡ್ ಅಂತ. ಫೈಡ್ ವಿಶ್ವಕಪ್ 2025 ಎಲ್ಲಿ ನಡೆದಿದೆ ಅಂದರೆ ಚೆಸ್ ಬಗ್ಗೆ ಕೇಳಿದ್ದಾರೆ. ಸೊ ಆನ್ಸರ್ ಏನಪ್ಪ ಅಂತಂದರೆ ಇಟ್ ಈಸ್ ಎಲ್ಲಿ ಆಗ್ತಿದೆ ಅಂದರೆ ಗೋವಾದಲ್ಲಿ ಆಗುತ್ತೆ. ಗೋವಾದಲ್ಲಿ ಇದು ಯಾಕಪ್ಪ ನ್ಯೂಸಲ್ಲಿದೆ ಅಂತಂದರೆ ಆಫ್ಟರ್ 23 years ಅಂದರೆ ಇಂಡಿಯಾದಲ್ಲಿ ಇದಕ್ಕಿಂತ ಮುಂಚೆ 23 ವರ್ಷದಿಂದ ನಡೆದಿತ್ತು ಈ ಥರ ಆಗಿದ್ದು. ಬಟ್ ಇವಾಗ 23 ವರ್ಷ ಆದಮೇಲೆ ಗೋವಾದಲ್ಲಿ ನಡೀತಿದೆ. ಓಕೆನಾ. ಅದರಿಂದ ಇಂಪಾರ್ಟೆಂಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನಿಮ್ಮ ಸಪೋರ್ಟ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ತೋರಿಸಿ ಅಂತ ಕೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಿದ್ದೇವೆ. ಸೊ ನಿಮ್ಮ ಫ್ರೆಂಡ್ಸ್ಗೆ ಈ ಚಾನಲ್ ಬಗ್ಗೆ
ಶೇರ್ ಮಾಡ್ತಾ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.